ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಲರವ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೋಗ್ತಾ ಇರುವಂತಹ ಸ್ಥಳ ಚಾಮರಾಜನಗರ ಜಿಲ್ಲೆಯಲ್ಲಿರುವಂತಹ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನ. ಬಿಳಿಗಿರಿ ರಂಗನ ಬೆಟ್ಟ ಕರ್ನಾಟಕ ರಾಜ್ಯದ ಚಾಮರಾಜನಗರ ಜಿಲ್ಲೆಯಲ್ಲಿರುವಂತಹ ಅತ್ಯಂತ ಸುಂದರವಾದಂತಹ ಪರ್ವತ ಶ್ರೇಣಿ ಅಂತ ಹೇಳ್ಬೋದು. ಈ ಬೆಟ್ಟಗಳು ಬಿಳಿಗಿರಿ ಎಂದು ಕರೆಯಲ್ಪಡುವಂತಹ ದಟ್ಟ ಕಾಡುಗಳು ಹಾಗೂ ನೈಸರ್ಗಿಕ ವೈವಿಧ್ಯತೆಯೊಂದಿಗೆ ಅತ್ಯಂತ ಪ್ರಸಿದ್ಧತೆಯನ್ನು ಪಡೆದಿದೆ. ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯವು ವಿಠ್ಠಲರಾಮನ ಪೂಜೆಯನ್ನು ಅಭಿವ್ಯಕ್ತಿಸುತ್ತದೆ ಮತ್ತು ಸ್ಥಳೀಯ ಜನಾಂಗಗಳಾದ ಸೋಲಿಗರು ಈ ದೇವರನ್ನ ಅತ್ಯಂತ ಭಕ್ತಿಯುತವಾಗಿ ಪೂಜೆ ಮಾಡ್ತಾರೆ. ಬೆಟ್ಟಕ್ಕೆ ಚಾರಿತ್ರಿಕ, ಧಾರ್ಮಿಕ ಮತ್ತು ಪರಿಸರದ ಮಹತ್ವ ಕೂಡ ತುಂಬಾ ಇದೆ. ಧಾರ್ಮಿಕ ಮತ್ತು ತಾತ್ವಿಕ ಹಿನ್ನೆಲೆಯನ್ನು ಕೂಡ ಈ ಬೆಟ್ಟ ಹೊಂದಿದೆ. ಇಲ್ಲಿ ಪ್ರತಿ ವರ್ಷ ಮಹಾಪೂಜೆ ಹಾಗೂ ಉತ್ಸವಗಳು ಕೂಡ ನಡೆಯುತ್ತವೆ. ಮೈಸೂರಿನ ಒಡೆಯರ್ ಮಹಾರಾಜರು ಈ ಪ್ರದೇಶದ ಮೇಲುಸ್ತುವಾರಿಯನ್ನು ವಹಿಸಿಕೊಂಡಿದ್ರು ಅಂತ ಹೇಳಲಾಗುತ್ತೆ. ಹಿಲ್ಸ್ ವನ್ಯಜೀವಿಗಳ ಆಶ್ರಯ ತಾಣ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿ
ಹುಲಿ, ಆನೆ, ಚಿರತೆ ಹಾಗೂ ಹಲವಾರು ಬೇರೆ ಬೇರೆ ರೀತಿಯ ಪ್ರಾಣಿಗಳನ್ನು ನಾವು ನೋಡ್ಬೋದಾಗಿದೆ. ದುರದೃಷ್ಟವಶಾತ್ ನಾವು ಹೋಗಿರೋ ಟೈಮಲ್ಲಿ ಯಾವುದೇ ಪ್ರಾಣಿಗಳು ಕೂಡ ನಮಗೆ ಸಿಗಲಿಲ್ಲ. ಯಾಕಂದರೆ ತುಂಬ ಮಳೆ ಇತ್ತು ಆ ಟೈಮಲ್ಲಿ, ನಾವು ಹೋಗಿರೋ ಟೈಮಲ್ಲಿ. ಸಾವಿರದ 1974ರಲ್ಲಿ ಬಿಳಿಗಿರಿ ರಂಗನ ಬೆಟ್ಟವನ್ನು ಅಭಯಾರಣ್ಯವನ್ನಾಗಿ ಘೋಷಣೆ ಮಾಡಲಾಗುತ್ತೆ. ಇದರಿಂದ ಇಲ್ಲಿರುವಂತಹ ಪರಿಸರ ತುಂಬಾ ಸಂರಕ್ಷಿತವಾಯಿತು ಅಂತ ಹೇಳ್ಬೋದು. ಮುಂದೆ 2011ರಲ್ಲಿ ಈ ಪ್ರದೇಶವನ್ನು ಹುಲಿ ಸಂರಕ್ಷಣಾ ಕ್ಷೇತ್ರವನ್ನಾಗಿ ಘೋಷಣೆ ಮಾಡಲಾಗುತ್ತೆ. ಬೆಟ್ಟದ ಸುತ್ತಮುತ್ತಲಿನ ಕಾಡು ಪ್ರದೇಶಗಳು ಮೈಸೂರಿನ ಅರಸರ ಅಧಿಪತ್ಯದಲ್ಲಿದ್ವು ಅಂತ ಹೇಳಲಾಗುತ್ತೆ. ಈ ಕಾಡು ಪ್ರದೇಶಗಳನ್ನು ಮೈಸೂರಿನ ಅರಸರು ಬೇಟೆಗಾಗಿ ಉಪಯೋಗ ಮಾಡ್ತಾ ಇದ್ರು. ಮಹಾರಾಜರು ಆ ಕಾಲದಲ್ಲಿ ಪರಿಸರ ಸಂರಕ್ಷಣೆಗೆ ಹೆಚ್ಚಿನ ಗಮನವನ್ನು ಕೊಟ್ಟಿದ್ರು. BR ಹಿಲ್ಸ್ ಭಾರತದ ಹುಲಿ ಸಂರಕ್ಷಣಾ ಪ್ರದೇಶಗಳಲ್ಲೊಂದು. ಏಕೆಂದರೆ ಇಲ್ಲಿ ಹಲವಾರು ವಿಧದ ಪ್ರಾಣಿ, ಪಕ್ಷಿ ಮತ್ತು ಸಸ್ಯ ಸಂಪತ್ತು ನಮಗೆ ಸಿಗುತ್ತೆ. ಚಾರಣ ಪ್ರಿಯರಿಗೆ ಮತ್ತು ವನ್ಯಜೀವಿ ಅವಲೋಕನ ಮಾಡುವಂಥವ್ರಿಗೆ ಈ ಪ್ರದೇಶ ಅತ್ಯಂತ ಸೂಕ್ತವಾದಂತಹ ಸ್ಥಳ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಿಲ್ಸ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಮುಂದಿನ ಸಲ ಸಿಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.